ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯಲ್ಲಿ ಎಸ್ಐಟಿ ಶೋಧವನ್ನ ನಡೆಸ್ತಾ ಇದೆ. ಆರೋಪಿ ಚಿನ್ನಯ್ಯನ ಕರೆತಂದು ಎಸ್ಐಟಿ ಸ್ಥಳ ಮಹಾಜರ್ ಮಾಡ್ತಾ ಇರೋದು. ಉಜಿರೆಯಲ್ಲಿರುವಂತ ಮಹೇಶ್ ಶೆಟ್ಟಿ ತಿಮುರೋಡಿ ನಿವಾಸ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆ. ತಿಮುರೋಡಿ ಮನೆಯಲ್ಲೇ ಆಶ್ರಯವನ್ನ ಪಡೆದಿದ್ದ ಚಿನ್ನಯ್ಯ. ತಿಮುರೋಡಿ ಮನೆಯಲ್ಲೇ ಸಂದರ್ಶನ ನೀಡಿದ್ದ ಚಿನ್ನಯ್ಯ. 20ರಿಂದ 25 ಸಂದರ್ಶನಗಳನ್ನು ನೀಡಿದ್ದ ಚಿನ್ನಯ್ಯ. ತಿಮುರೋಡಿ ಸಹೋದರನ ಮನೆಯಲ್ಲೂ ಕೂಡ ಎಸ್ಐಟಿ ಶೋಧವನ್ನ ಮಾಡ್ತಾ ಇರೋದು. ಸಹೋದರ ಮೋಹನ್ ಕುಮಾರ್ ಮನೆಯಲ್ಲೂ ಕೂಡ ಶೋಧ ಮಾಡಲಾಗ್ತಾ ಇದೆ. ಮಹೇಶ್ ತಿಮುರೋಡಿ ನಿವಾಸದ ಪಕ್ಕದಲ್ಲೇ ಇದೆ ಮನೆ. ಕಳೆದ 2.5 ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಚಿನ್ನಯ್ಯನಿಗೆ ಸೇರಿದ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ. ಚಿನ್ನಯ್ಯನ ಆಂಡ್ರಾಯ್ಡ್ ಫೋನ್ ಅನ್ನ ವಶಕ್ಕೆ ಪಡೆದಿರೋದು ಎಸ್ಐಟಿ. ಫೋನ್ ಇಲ್ಲ ಅಂತ ಮೊದಲಿಗೆ ಹೇಳಿದ್ದು ಈ ಚಿನ್ನಯ್ಯ. ನಾನು ಫೋನೇ ಯೂಸ್ ಮಾಡಲ್ಲ, ನನ್ನ ಹತ್ರ ಫೋನೇ ಇಲ್ಲ ಅಂತ. ಅದಾದ್ಮೇಲೆ ಫೋನಲ್ಲಿ ಇಟ್ಟು ಬಂದಿದ್ದೀನಿ ಅಂತ ಹೇಳಿದ್ದು. ಇದೀಗ ಸ್ಥಳ ಮಹಜರು ಸಂದರ್ಭದಲ್ಲಿ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಏನೇನಾದ್ರೂ ಡಾಕ್ಯುಮೆಂಟ್ಸ್ಗಳು ಸಿಗತ್ತಾ ಅಥವಾ ಸಂಬಂಧಪಟ್ಟಂತೆ ಯಾವುದಾದ್ರೂ ವಸ್ತುಗಳು ಸಿಗತ್ತಾ ಅನ್ನುವಂತಹ ಸ್ಥಳ ಮಹಜರು ಕಾರ್ಯವನ್ನ ಮಾಡಲಾಗ್ತಾ ಇದೆ. ತಿಮುರೋಡಿ ಮನೆಯಲ್ಲಿಯೇ ಈ ಚಿನ್ನಯ್ಯ ಆಶ್ರಯವನ್ನ ಪಡ್ಕೊಂಡಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸುಮಾರು 20ರಿಂದ 25 ಇಂಟರ್ವ್ಯೂ ಅನ್ನ ಇದೇ ಮನೇಲಿ ಕೊಟ್ಟಿದ್ದಂತೆ ಈ ಚಿನ್ನಯ್ಯ. ತಿಮುರೋಡಿಯನ್ನ ವಶಕ್ಕೆ ಪಡ್ಕೊಂಡಾಗ ಹೈಡ್ರಾಮಾ ಆಗಿತ್ತು. ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ, ಯಾವ ಕಾರಣ ಅಂತ. ಸೊ ಆ ಕಾರಣಗಳು ಬೇರೆ ಬೇರೆ ಇತ್ತು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಸಿಎಂ ವಿರುದ್ಧವಾಗಿ ಮಾತನಾಡಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನೆ ಮಾಡಿದ್ದು, ಇನ್ನೊಂದು ಮತ್ತೊಂದು ಅಂತ. ಇದೀಗ ಚಿನ್ನಯ್ಯನ ಕೇಸ್. ಒಂದು ಕಡೆಯಲ್ಲಿ ಎಸ್ಐಟಿ ತನಿಖೆ ಮಾಡ್ತಾ ಇರುವಾಗ ಚಿನ್ನಯ್ಯ ತಾನು ಎಲ್ಲಿಂದ ಬಂದೆ, ನಾನು ಎಲ್ಲಿ ಉಳ್ಕೊಂಡಿದ್ದೆ, ನನ್ನನ್ನು ಯಾರು ಕರ್ಕೊಂಡು ಬಂದರು, ನನಗೆ ಹಿಂಗೆಲ್ಲ ಮಾಡುವಂತ ಹೇಳಿದ್ಯಾರು, ಎಲ್ಲವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆತನ ಹೇಳಿಕೆಯ ಆಧಾರದ ಮೇಲೆ, ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಸ್ಥಳ ಮಹಜರನ್ನು ಮಾಡ್ತಾ ಇರೋದು. ತಿಮ್ಮರೋಡಿ ಮತ್ತು ತಿಮ್ಮರೋಡಿ ಮನೆಯ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಅವರ ಸಹೋದರನ ನಿವಾಸ ಕೂಡ ಇದೆಯಂತೆ. ಅಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಅಥವಾ ಈ ಬುರುಡೆಗೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಸಿಕ್ತು ಅಂತ ಹೇಳಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮೊದಲಿನಿಂದಲೂ ಕೂಡ ತಿಮ್ಮರೋಡಿ ಮೇಲೆ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ತಿಮ್ಮರೋಡಿ ಈ ಚಿನ್ನಯ್ಯನಿಗೆ ಮಾಸ್ಕ್ ಮ್ಯಾನ್ ಅಂತ ಅವಾಗ ಕರಿತಾ ಇದ್ದಿದ್ದು. ಈ ಮುಸುಕುಧಾರಿಗೂ ನಮಗೂ ಸಂಬಂಧವೇ ಇಲ್ಲ, ನಮ್ಮ ಹೋರಾಟವೇ ಬೇರೆ ಅಂತ ಹೇಳಲಾಗ್ತಾ ಇತ್ತು. ಹೋಗ್ತಾ 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 ತನಿಖೆ ಚುರುಕುಗೊಳ್ತಾ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಹೆದರಿಕೊಂಡಿದ್ದಾನೋ ಸತ್ಯ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ. ಕೆಲವೊಂದಷ್ಟು ವಿಚಾರವನ್ನ ತಿಳಿಸಿದ್ದಾನೆ. ತಿಮುರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಉಜಿರೆಯ ನಿವಾಸದಲ್ಲಿ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ತಿಮುರೋಡಿ ನಿವಾಸಕ್ಕೆ ಯಾರೆಲ್ಲ ಬಂದು ಹೋಗ್ತಾ ಇದ್ರು, ಚಿನ್ನಯ್ಯ ಮೊದಲು ಬಂದಾಗ ಜೊತೆಗಿದ್ದವ್ರು ಯಾರು, ಕಳೆಬರ ಶೋಧದ ವೇಳೆ ಯಾರ್ಯಾರು ಮನೆಗೆ ಬರ್ತಾ ಇದ್ರು, ಇಂಚಿಂಚು ಮಾಹಿತಿಯನ್ನ ಕೆದಕಲಿರುವ ಎಸ್ಐಟಿ ಅಧಿಕಾರಿಗಳು. ನೋಡಿ, ಇದೀಗ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನೇ ವಶಕ್ಕೆ ಪಡ್ಕೊಂಡ್ರು ಅಂತಂದ್ರೆ ಸುಮಾರು ಒಂದು 2-3 ತಿಂಗಳಿಂದ ಇವರ ಚಟುವಟಿಕೆಗಳು ಯಾವ ರೀತಿ ಆಗಿತ್ತು ಎಲ್ಲವೂ ಕೂಡ ಬಟಾಬಯಲಾಗತ್ತೆ. ಇವ್ರ ಮನೆಗೆ ಯಾರು ಬರ್ತಿದ್ರು, ಯಾರು ಹೋಗ್ತಿದ್ರು, ಗಂಟೆಗಟ್ಟಲೆ ಕೂತು ಯಾರು ಮಾತಾಡ್ತಾ ಇದ್ರು, ಗುಂಪು ಕಟ್ಕೊಂಡು ಮಾತಾಡ್ತಿದ್ರು, ಸಿಂಗಲ್ ಆಗಿ ಬಂದು ಚರ್ಚೆ ಮಾಡ್ತಾ ಇದ್ರು, ಯಾವುದಾದ್ರೂ ವಸ್ತುಗಳನ್ನು ತರ್ತಾ ಇದ್ರು, ಯಾವುದಾದ್ರೂ ವಸ್ತುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ರು, ಈ 2-3 ತಿಂಗಳಲ್ಲಿ ಏನೇನು ಆಕ್ಟಿವಿಟೀಸ್ ಆಗಿದೆ ಎಲ್ಲವೂ ಕೂಡ ಬಯಲಿಗೆ ಬರುತ್ತೆ. ಇದೀಗ CCTVಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾರ್ಡ್ ಡಿಸ್ಕ್ ಸಮೇತವಾಗಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಈ ಚಿನ್ನಯ್ಯ ನಾನು ತಿಮ್ರೋಡಿ ಮನೆಯಲ್ಲೇ ಇದ್ದೆ ಅನ್ನೋದನ್ನು ಹೇಳ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಚಿನ್ನಯ್ಯನ ಜೊತೆಗೆ ಬೇರೆ ಇನ್ನೂ ಯಾರಾದರೂ ಇದ್ರಾ? ನೋಡಿ, ಇಲ್ಲಿ ಸುಜಾತಾ ಭಟ್, ಅನನ್ಯ ಭಟ್ ಕೇಸ್ ಏನಿದೆ, ಸುಜಾತಾ ಭಟ್ ಕೂಡ ತಿಮ್ರೋಡಿ ಮನೇಲೇ ಇದ್ರು ಅಂತ ಕೆಲವೊಂದಷ್ಟು ಫೋಟೋಸ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅವರ ಮನೆಯ